ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ನಲ್ಲಿ ಬ್ರಿಟಿಷರ್ಸ್ ಏನು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರು, ಅವ್ರ ಲೈಫ್ನ ಸೇಫ್ಟಿಗೋಸ್ಕರ. ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ನಲ್ಲಿ ಅವ್ರಿಗೆ ಆಗ್ತಾ ಇದ್ದಂಥ ಇಂಜುರೀಸ್ಗೆ ಏನಾದರೂ ಒಂದು ಲಮ್ಸಮ್ ಹೆಲ್ಪ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇಂಗ್ಲೆಂಡಿಂದ ಇಂಡಿಯಾಗೆ 18th ಸೆಂಚುರಿನಲ್ಲಿ ಬಂದಂಥ ಒಂದು ಕಾನ್ಸೆಪ್ಟ್ ಇನ್ಶೂರೆನ್ಸ್. ಇಟ್ ಸ್ಟಾರ್ಟೆಡ್ ಇನ್ ದ ಇಯರ್ 1818. ಆದರೆ ಇಂಡಿಯನ್ಸ್ಗೆ ಇದಕ್ಕೆ ಅಲೋ ಇರಲಿಲ್ವಂತೆ. ಅಂದರೆ ನೋ ಇಂಡಿಯನ್ ವಾಸ್ ಅಲವ್ ಟು ಬೈ ಅನ್ ಇನ್ಶೂರೆನ್ಸ್ ವೆನ್ ಇಟ್ ಬಿಗ್ಯಾನ್. ಇಂಡಿಯನ್ಸ್ ವರ್ ಟ್ರೀಟೆಡ್ ನಾಟ್ ಎಲಿಜಿಬಲ್ ಫಾರ್ ಇನ್ಶೂರೆನ್ಸ್. ಸೊ ತುಂಬ ಸ್ಟ್ರಗಲ್ ಆದಮೇಲೆ ಬೇರೆ ಬೇರೆ ರೀತಿಯ ಇನ್ಶೂರೆನ್ಸ್ಗಳನ್ನ ತೊಗೊಂಡು ಬಂದು, ಇನ್ಶೂರೆನ್ಸ್ಗೆ ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಒಂದು ಆ್ಯಕ್ಟ್ನ ತೊಗೊಂಡು ಬಂದು, ಒಂದು ಗವರ್ಮೆಂಟ್ ಏಡೆಡ್ ಆರ್ಗನೈಸೇಷನ್ನ ತೊಗೊಂಡು ಬಂದು, ಫುಲ್ಲಿ ಗವರ್ಮೆಂಟ್ ಲೀಗಲ್ ಲೆಜಿಸ್ಲೇಷನ್ಸ್ ಒಳಗಡೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇಟ್ಕೊಂಡು ಜನಗಳಿಗೆ ಸಹಾಯ ಆಗಬೇಕು ಅಂತ ಕಾನ್ಸೆಪ್ಟ್ ಬಂದು 1956ನಲ್ಲಿ ಶುರುವಾದಂಥದ್ದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಸೊ LIC ಎಲ್ರಿಗೂ ಕೇಳಿರುವಂಥ ಹೆಸರು. LICನಲ್ಲಿ ನಮಗೆ ಸಾಕಷ್ಟು ರೀತಿಯಂಥ ಮನಿ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ವೆಹಿಕಲ್ ರಿಲೇಟೆಡ್, ಮನೆ ಕಟ್ಟಕ್ಕೆ ಪಾಲಿಸೀಸು, ರಿಟೈರ್ಮೆಂಟ್ ಪ್ಲಾನ್ಸ್ ಇದೆ, ಮಕ್ಳಿಗೆ ಎಜುಕೇಷನ್ ಪಾಲಿಸೀಸ್ ಅಂತಿದೆ, ಅಥವಾ ನಾಳೆ ಏನೋ ಬೈ ಮಾಡಬೇಕು, ನಾನು ಇಷ್ಟು ವರ್ಷ ಆದಮೇಲೆ ನನಗೆ ಇಷ್ಟೊಂದು ಲಮ್ಸಮ್ ಅಮೌಂಟ್ ಬರಬೇಕು. ಸೊ ಈ ಥರ ಹಲವಾರು ಪಾಲಿಸೀಸ್ ಇದೆ. ನಾನು ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ನನ್ನ ಹತ್ರ ಇರುವಂಥ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ ಸರಿನಾ ಅನ್ನೋದೊಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಯಾರನ್ನ ಅಪ್ರೋಚ್ ಮಾಡಿದ್ರೆ ಇನ್ವೆಸ್ಟ್ ಮಾಡ್ಬೋದು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಇನ್ಫೋ ಅಟ್ ಹೊನ್ನುಡಿ ಉತ್ತರ ಕೊಡಲಿದೆ. ಸೊ ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನುಡಿ. ಇವತ್ತಿನ ಇನ್ಫೋ ಅಟ್ ಹೊನ್ನುಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ದೀಪಾ ಜಯಕುಮಾರ್ ಅವರು, LIC ಅಡ್ವೈಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಮೈ ಶೋ. ಥ್ಯಾಂಕ್ ಯು. ಇನ್ಶೂರೆನ್ಸ್ ಅಂತ ಬಂದಾಗ ಟರ್ಮ್ ಇನ್ಶೂರೆನ್ಸ್ ಅಂದರೆ, ಈಗ ನಾವು ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿಗೆ ಏನೋ ಪ್ರಾಬ್ಲಮ್ ಆಯಿತು, ನಮ್ಮ ಮಿಕ್ಕವರು ಡಿಪೆಂಡೆನ್ಸಿಗೆ ಏನಾದ್ರು ತೊಂದರೆ ಆಗದೇ ಇರಲಿ ಅಂತ ನಾವು ಯೂಶಲಿ ಅಡ್ವೈಸ್ ಮಾಡುವಂಥ ಲೈಫ್ ಇನ್ಶೂರೆನ್ಸ್. ಸೊ ದಟ್ ಈಸ್ ವೇರ್ ಇನ್ಶೂರೆನ್ಸ್ ಅನ್ನೋದು ಪಿಕ್ಚರಿಗೆ ಬಂದದ್ದು. ಸೊ ಈಗ ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಏನೇನು ಬೆನಿಫಿಟ್ಸ್ ಇದೆ LIC? ಮೇಡಮ್, LICಯಲ್ಲಿ ಹಲ್ವಾರು ಬೆನಿಫಿಟ್ಸ್ ಇದ್ದಾವೆ. ಲೈಕ್ ಏನಾದರೂ ಸ್ವಲ್ಪ ರಿಚ್ ಇದ್ದಾಗ ನೀವೇನಾದರೂ ಪೇ ಮಾಡ್ಕೊಂಡ್ರೆ, ಇಫ್ ಯರ್ ಹ್ಯಾಂಡ್ಸ್ ಆರ್ ಎಂಪ್ಟಿ, ಯಾರ ಹತ್ರನೂ ಹೋಗಿ ಅಮೌಂಟ್ ಕೇಳೋಕ್ಕೆ ಆಗಲ್ಲ ನಿಮಗೆ. ಸೊ ಒನ್ ಟೈಮ್ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ. ಆ ಟೈಮಲ್ಲಿ ಬರುತ್ತೆ ಅಕಸ್ಮಾತ್. ಆ ಟೈಮಲ್ಲಿ ನೀವು ಕಟ್ಟಿರೋ ಅಮೌಂಟ್ಗೆ ಮತ್ತು ಇದಕ್ಕೆ ಎಲ್ಲ ಬೋನಸ್ ಎಲ್ಲ ಆ್ಯಡಪ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಲೋನ್ ಅವೈಲ್ ಮಾಡ್ಕೋಬೋದು. ಕಟ್ಟಿರೋ ಪ್ರೀಮಿಯಂ ಮೇಲೆ. ಎಷ್ಟೋ ಜನ ಕೊರೋನಾ ಟೈಮಲ್ಲಿ LIC ತುಂಬ ಹೆಲ್ಪ್ ಆಯಿತು ಅವ್ರಿಗೆ. ಬಿಕಾಸ್ ಎಲ್ಲೂ ಇರಲಿಲ್ಲ, ಜಾಬ್ಸ್ ಹೋಯಿತು ಎಷ್ಟೋ ಜನಕ್ಕೆ. ಆ ಟೈಮಲ್ಲಿ ಏನಾಯಿತು, ನಮ್ಮ LIC ವಾಸ್ ವೆರಿ ಗುಡ್ ಅಟ್ ದಟ್ ಟೈಮ್. ಎಲ್ಲರಿಗೂ ಲೋನ್ ಸಿಕ್ತು. ಎಷ್ಟೊಂದು ಜನ ರನ್ ಮಾಡಿದ್ರು ಫ್ಯಾಮಿಲಿನ 1 year 2 years. ಅದಾದಮೇಲೆ ಕೊರೋನಾ ಎಲ್ಲ ಸೆಟ್ಲ್ ಆಯಿತು. ಆ ಟೈಮಲ್ಲಿ ಒನ್ಸ್ ದೇ ಗೆಟ್ ದ ಜಾಬ್, ದೇ ಕ್ಲಿಯರ್ ದ ಲೋನ್. ಸೊ ಇದ್ರೊಳಗಡೆ ಮತ್ತೆ ಸುಮಾರು ಜನ, ಈಗ ನಾವು ಕಟ್ಟಿರುವಂತಹ ಪ್ರೀಮಿಯಂ ಮೇಲೆ ನಾವು ಲೋನ್ ತಗೊಂಡಾಗ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ? 9.75 ಇರುತ್ತೆ ಮೇಡಮ್ ಪರ್ ಆನಮ್. ಓಕೆ. ಎನಿವೇ ಎಲ್ಲಿ ಕೊಡಲ್ಲ ಅಂದ್ರೆ ಇಲ್ಲಿದೆ ಅಂತ ಗೊತ್ತಾಯ್ತಲ್ಲ. ಎಲ್ಲೋ ಒಂದ್ ಕಡೆ ಅಮೌಂಟ್ ಬರುತ್ತೆ ಅವ್ರಿಗೆ, ಅವ್ರು ಕಟ್ಟಿರೋ ದುಡ್ಡು. ಸೊ ಯಾವ್ಯಾವ ಥರ ಲೈಫ್ ಇನ್ಶೂರೆನ್ಸ್ನ ಅಡ್ವೈಸ್ ಮಾಡ್ತೀರಾ ಮೇಡಮ್? ಇದ್ರೊಳಗಡೆ ಒಂದು ಟರ್ಮ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಲೈಕ್ ಬೇಸಿಕ್ಲಿ ನಮ್ಮ ಮನುಷ್ಯಂಗೆ ಬೇಕಾಗಿರೋದು ಒಂದು ಟರ್ಮ್ ಇನ್ಶೂರೆನ್ಸ್, ಒಂದು ಪೆನ್ಷನ್ ಪ್ಲಾನ್, ಒಂದು ಹೆಲ್ತ್ ಇನ್ಶೂರೆನ್ಸ್. ದಿಸ್ ಇಂಪಾರ್ಟೆಂಟ್ ಪಾಲಿಸೀಸ್ ಮೂರು. ಸೊ ಇವತ್ತಿನ ಕ್ಯಾರಿ ಹೋಮ್ ಮೆಸೇಜ್: ಒಂದು ಟರ್ಮ್ ಇನ್ಶೂರೆನ್ಸ್, ಒಂದು ಹೆಲ್ತ್ ಇನ್ಶೂರೆನ್ಸ್, ಇನ್ನೊಂದು ಪೆನ್ಷನ್ ಪ್ಲಾನ್ಸ್. ಸೊ ಎಲ್ಲ ರೀತಿ ಯು ಹ್ಯಾವ್ ಟು ಲೀಡ್ ಅ ಹ್ಯಾಪಿ ಲೈಫ್ ಅನ್ನೋ ತರ. ಎಸ್, ಕರೆಕ್ಟ್. ಯಾಕೆಂತಂದ್ರೆ ಇನ್ಶೂರೆನ್ಸ್ ಅನ್ನೋದನ್ನ ಯಾರು ಕಿತ್ಕೊಳಕ್ಕಾಗಲ್ಲ, ಯಾರು ತಗೊಂಡು ಹೋಗಕ್ಕಾಗಲ್ಲ. ಸೊ ನೀವು ಪ್ರಾಪರ್ಟಿ ಮಾಡಿರ್ತೀರಾ, ಯಾರೋ ಬಂದು ತಗೊಳ್ಬೋದು ಅಲ್ವಾ? ಸೊ ಏನೋ ಒಂದು ಆಗ್ಬೋದು, ಕಳ್ದೋಗೋ ಭಯ ಇರುತ್ತೆ. ಹಾಗಾಗಿ ಇವಾಗ ಜುವೆಲ್ಸ್ ಇನ್ಶೂರೆನ್ಸ್ ಬಂದಿದೆ, ಮೊಬೈಲ್ ಇನ್ಶೂರೆನ್ಸ್ ಬಂದಿದೆ, ವೆಹಿಕಲ್ ಇನ್ಶೂರೆನ್ಸ್ ಬಂದಿದೆ. ಬಟ್ ಎಲ್ಲ ಬಿಟ್ಟು ನಿಮ್ ಜೊತೆ ಉಳಿಯೋದು ಈ 3 ಇನ್ಶೂರೆನ್ಸ್ ಅಂತ. ಕರೆಕ್ಟ್. ಯಾರು ದುಡ್ಡು ಕೊಡಲ್ಲ. ನೀವು ಹೆಲ್ತ್ ಪ್ರಾಬ್ಲಮ್ ಆದಾಗ ಹಾಸ್ಪಿಟಲೈಸ್ ಆಗ್ತೀರಾ, ಅಟ್ ದಟ್ ಟೈಮ್ ಯಾರನ್ನ ದುಡ್ಡು ಪೇ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಅವರ್ ಹೆಲ್ತ್ ಇನ್ಶೂರೆನ್ಸ್, ನೋ, ಯು ಹ್ಯಾವ್ ಪೇಡ್ ದ ಪ್ರೀಮಿಯಂ, ಎಸ್ ವಿ ಆರ್ ಗೋಯಿಂಗ್ ಟು ಗಿವ್ ಯು ದ ಸಮ್ ಅಶ್ಯೂರ್ಡ್ ಅಲ್ವಾ? ಸೊ ಹ್ಯಾಪಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಈ 3 ಇನ್ಶೂರೆನ್ಸ್ ಇಸ್ ವೆರಿ ನೆಸೆಸರಿ ಇನ್ ಲೈಫ್. ಸೊ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ್ಯಾವ ಪಾಲಿಸಿನ ಅಡ್ವೈಸ್ ಮಾಡ್ತೀರಾ ನಮ್ಮ ಮೇಡಮ್? ನಮ್ಮದಲ್ಲಿ ಯಾಕಂದರೆ LICಯಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಇರುತ್ತೆ, ರಿಸ್ಕ್ ಫ್ರೀ ಇರುತ್ತೆ, ಹರಾಸ್ಮೆಂಟ್ ಇರೋದಿಲ್ಲ, ಈಸಿಯಾಗಿ ಕ್ಲೈಮ್ ಸೆಟಲ್ ಆಗುತ್ತೆ. ಓಕೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ನೋಟ್. ಒಂದು ಇನ್ಶೂರೆನ್ಸ್ನ ನಾವು ಬೈ ಮಾಡಬೇಕಾದ್ರೆ ಮೇಡಮ್, ಕ್ಯಾನ್ ಪ್ಲೀಸ್ ರಿಪೀಟ್ ಈ ಪಾಯಿಂಟ್ಸ್ ನಾವು ಗಮನ ಹರಿಸಬೇಕಾಗತ್ತೆ? ಒಂದು ಗ್ಯಾರಂಟಿಡ್ ರಿಟರ್ನ್ಸ್, ಎಸ್,
ಹರಾಸ್ ಫ್ರೀ. ಎಸ್, ಬಿಕಾಸ್ LIC ಅಲ್ಲಿ ಬಂದಿದ ತಕ್ಷಣ ಎಷ್ಟೋ ಜನ ಬರ್ತಾರೆ ನಮ್ಮ ಇದಕ್ಕೆ, ಡೆತ್ ಆಯ್ತು ಇದಾಯ್ತು ಅಂತ. ಆ ಟೈಮಲ್ಲಿ ಹರಾಸ್ಮೆಂಟ್ ಇರಲ್ಲ, LIC ಗ್ಯಾರಂಟಿಡ್ ಇರುತ್ತೆ. ನನ್ನ ಕಸ್ಟಮರ್ನೇ ದೇ ಹ್ಯಾವ್ ಟೇಕನ್ ಸಮ್ ಅದರ್ ಪಾಲಿಸೀಸ್, ಐ ಡೋಂಟ್ ವಾಂಟ್ ಟು ಪಿನ್, ಬಟ್ LIC ತಗೊಂಡಿದ್ರು. LIC ಅವ್ರ ಹಸ್ಬೆಂಡ್ ಹೆಸರಲ್ಲಿ ತಗೊಂಡಿದ್ರು. ಸೊ ಹಸ್ಬೆಂಡ್ ಹೆಸರು ನೀಟಾಗಿ ಸೆಟ್ಲ್ ಆಯ್ತು ನಮ್ಮ LIC ಅಲ್ಲಿ. ಅವ್ರ ಹೆಸರು ಲೈಕ್ ಐ ಕ್ಯಾನ್ ರಿವೀಲ್ ಲೈಕ್ ಪ್ರೀತಿನಾಥ್ ಅಂತ. ಲೈಕ್ ಶಿ ವಾಸ್ ವೆರಿ ಹ್ಯಾಪಿ ವಿತ್ ಅವರ್ LIC. ಯಾಕೆಂತಂದ್ರೆ ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿ ಸೆಟ್ಲ್ ಆಯ್ತು, ಬೇರೆ ಕಂಪನಿಯಲ್ಲಿ ಇನ್ನೂ ಓಡಾಡಿಸ್ತಾ ಇದ್ದಾರೆ, ನನ್ಗೆ ಬಂದೂ ಇಲ್ಲ. ಅಂಡ್ ಶಿ ಲೆಫ್ಟ್ ದಟ್. ಆಯ್ತಾ. ಅಂಡ್ ಶಿ ಟುಕ್ ಒನ್ ಮೋರ್ ಪೆನ್ಷನ್ ಪ್ಲಾನ್. ಆ ಬಂದಿದ್ದ ಅಮೌಂಟ್ನಲ್ಲಿ ಸಮ್ FD ಮಾಡಿದ್ರು ಅವರು. ಲೈಕ್ ಪೆನ್ಷನ್ ಶಿ ಇಸ್ ಅರ್ನಿಂಗ್ ರೈಟ್ ನೌ. ಕಂಪ್ಯಾರಿಟಿವ್ಲಿ LIC ಇಸ್ ಸೇಫರ್ ಪ್ಲೇಸ್ ಟು. ಎಸ್, ಆಫ್ ಕೋರ್ಸ್. ಸೊ ಇನ್ನೂ 2 ಪಾಯಿಂಟ್ ಹೇಳ್ತಾರೆ ನೀವು, ವೈ LIC ಅಂತ. ವೈ LIC ಅಂತ ಅಂದ್ರೆ ಗೌರ್ಮೆಂಟ್ ಸೆಕ್ಯೂರ್ಡ್. ಅಂದ್ರೆ ಇವಾಗ ಬ್ಯಾಂಕ್ಸ್ ಅಲ್ಲಿ ಗೊತ್ತಿಲ್ಲ ನಂಗೆ, ಲೈಕ್ ಬ್ಯಾಂಕ್ಸ್ ಅಲ್ಲಿ ನೀವು 5 lakhs ಮಾತ್ರ ಅಶ್ಯೂರಿಟಿ ಇರುತ್ತೆ. ನೀವು 50 ಲಕ್ಷ ಇಟ್ರಿ ಇಲ್ಲ 1 crore ಇಟ್ರಿ, ದ ಗೌರ್ಮೆಂಟ್ ಬ್ಯಾಂಕ್ ಪೀಪಲ್ ದೇ ಆರ್ ಗೋಯಿಂಗ್ ಟು ಅಶ್ಯೂರ್ ಓನ್ಲಿ 5 lakhs ಗ್ಯಾರಂಟೆಡ್. ಬಟ್ LIC ಇಲ್ಲಿ ಆ ಥರ ಇಲ್ಲ, ನಿಮ್ಗೆ 1 crore 1 crore ಸೆಕ್ಯೂರಿಟಿ ಇರುತ್ತೆ. ಸೊ ಆ್ಯಂಡ್ ಇವಾಗ ಆಮೇಲೆ ಏನು ಗೊತ್ತಾ ಅಂದರೆ, ಇದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ. ಫಸ್ಟು ನಮ್ಮ LIC ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಜನರು, ಲೈಕ್ 12% ಇಂಟ್ರೆಸ್ಟ್ ಇತ್ತು. ಆ ಟೈಮಲ್ಲಿ ಆ ಇಂಟ್ರೆಸ್ಟ್ ರೇಟ್ ಇವಾಗೂ ತಗೋತಾ ಇದ್ದಾರೆ. ಸೊ ಫಸ್ಟ್ 11% ಇತ್ತು, 9% ಇತ್ತು. ವಾಟ್ ಎವರ್ ವಿ ಹ್ಯಾವ್ ಅಶ್ಯೂರ್ಡ್, ವಾಟ್ ಎವರ್ ಯು ಹ್ಯಾವ್ ಅಶ್ಯೂರ್ಡ್, ವಿ ಆರ್ ಗಿವಿಂಗ್ ಸೇಮ್. ಇವಾಗ ಕರೆಂಟ್ಲಿ ಎಷ್ಟಿದೆ? 6.75 ಇದೆ ಮೇಡಮ್. ಓಕೆ ಓಕೆ. ಬಿಕಾಸ್ ನೀವು ಇವಾಗ 6.75 ಅಂದ್ಬಿಟ್ಟು ಇನ್ವೆಸ್ಟ್ ಮಾಡ್ತೀರಾ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ 2%, 1% ಬಂದಾಗ ಏನ್ ಮಾಡ್ತೀರಾ? ರಿಟರ್ನ್ಸ್ ಕೂಡ ಕಷ್ಟ ಆಗ್ಬೋದು ನಾಳೆ ಅಂತ. ಅವಾಗ ಏನ್ ಗೊತ್ತಾ, ನಿಮ್ ಇಟ್ಟಿರೋ ಅಮೌಂಟ್ಗೆ ಯು ಶುಡ್ ಪೇ ದ ಇಂಟ್ರೆಸ್ಟ್. ಆ ಟೈಮು ಬೇರೆ ಕಂಟ್ರೀಸ್ ಅಲ್ಲಿ ಇದೆ, ನೀವು ಡೆಪಾಸಿಟ್ ಮಾಡುವಂತ ಅಮೌಂಟ್ ನೀವೇ ಇಂಟ್ರೆಸ್ಟ್ ಕಟ್ಟು ಟು ಸೇಫ್ ಗಾರ್ಡ್ ದಟ್ ಅಮೌಂಟ್ ಅಂತ. ಸೊ ಇಂಡಿಯಾ ಇಸ್ ಯೆಟ್ ಟು ರೀಚ್ ದಟ್ ಪ್ಲೇಸ್. ಅಟ್ ದಟ್ ಟೈಮ್ LIC ಇಸ್ ರೈಟ್. ಸೊ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಏನೇನು ಬೆನಿಫಿಟ್ಸ್ ಇದೆ ಮೇಡಮ್? ಹೆಲ್ತ್ ಇನ್ಶೂರೆನ್ಸ್ ಬಂದಾಗ ಯು ಶುಡ್ ಲೈಕ್ 2 ಥರ ಪಾಲಿಸೀಸ್ ಇರುತ್ತೆ ಮೇಡಮ್. ಒಂದು ಬೇಸ್ ಪಾಲಿಸಿ ತೊಗೋಬೇಕು ನೀವು. ಬೇಸ್ ಪಾಲಿಸಿ ಅಂತಂದರೆ 5 lakhs ಅಥವಾ 10 lakhsಗೆ ನೀವು ಪ್ರೀಮಿಯಂ ಕಟ್ಟಬೇಕು. ಇನ್ನೊಂದು ಟಾಪ್ ಅಪ್ ಪಾಲಿಸಿ ಅಂತ ಬರುತ್ತೆ, 1 crore ಪಾಲಿಸಿ ಬರುತ್ತೆ. 1 crore ವಿತ್ ಡಿಡಕ್ಟಬಲ್ 10 lakhs ಅಂತ ಇರುತ್ತೆ. ಆ ಟೈಮಲ್ಲಿ 2 ತೊಗೋಬೇಕು ನೀವು ಪಾಲಿಸಿ. ಯಾಕೆಂದರೆ ನಾವು ಮೆಡಿಕಲ್ ಎಕ್ಸ್ಪೆನ್ಸಸ್ ಆರ್ ವೆರಿ ಹ್ಯೂಜ್. ಲೈಕ್ 60 lakhs 70 lakhs ಬಿಲ್ ಆಗಿರೋದು ನೋಡಿದ್ದೀನಿ. ಎಷ್ಟೊಂದು ಜನ ಈ 70 lakhs ಬಿಲ್ ಆದಾಗ ಇವ್ರು 5 ಲಕ್ಷ ರೂಪಾಯಿ ಪಾಲಿಸಿ ತಗೊಂಡಿರ್ತಾರೆ. ನಥಿಂಗ್, ನೋ ವೇರ್ ಇಟ್ ಸ್ಟ್ಯಾಂಡ್ಸ್ ಫಾರ್. ನೀವು 1 crore ಪಾಲಿಸಿ ತಗೊಂಡಾಗ, ಟಾಪ್ ಅಪ್ ಪಾಲಿಸಿ ತಗೊಂಡಾಗ ಮಾತ್ರ ಅದಕ್ಕೆ ತುಂಬಾ ಇರುತ್ತೆ, ಪ್ರೀಮಿಯಂ ತುಂಬಾ ಕಡಿಮೆ ಇರುತ್ತೆ ಮೇಡಮ್. 12,000 ಇಲ್ಲ 13,000 ಇರುತ್ತೆ ಅಷ್ಟೇ ಇಯರ್ಲಿ. ಸೊ ಆ ಥರ ತಗೊಂಡ್ಬೇಕು ಪಾಲಿಸೀಸ್. ಬಟ್ ಇದು ಯಾವ ಏಜ್ ಕೂಡ ಮ್ಯಾಟರ್ ಆಗುತ್ತಲ್ಲ ಮ್ಯಾಮ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ? ಸೊ ವಾಟ್ ಏಜ್ 10,000 ಇನ್ಶೂರೆನ್ಸ್? ಇನ್ ಅಂಡ್ ಅರೌಂಡ್ 50, 60. ನಾವು ಯಾವ ಏಜಿಗೆ ಶುರು ಮಾಡಬೇಕು ಅಂದಾಗ, ಇವಾಗ 0 years ಇಂದನೂ ಶುರು ಮಾಡ್ಬೋದು ಹೆಲ್ತ್ ಇನ್ಶೂರೆನ್ಸ್. ಇವಾಗ ಕಾಯಿಲೆಗಳು ಯಾರಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. 0 years ಇಂದನೂ parents can pay for the children. Yes. If I start working, I start getting a health insurance at the age of 22 ಅಂದಾಗ ನಾನು ಪ್ರೀಮಿಯಂ ಏನು ಪೇ ಮಾಡಬೇಕಾಗುತ್ತೆ? ಸರ್ ಇನ್ ಅಂಡ್ ಅರೌಂಡ್ 4,000 to 5,000 ಫಾರ್ 5 lakhs or 10 lakhs. ಓಕೆ. ಫಾರ್ 1 crore it approximately 6,000 rupees. ಓಕೆ. ಸೊ ಈ ಯಾವ ಏಜ್ ಅಲ್ಲ, ವೆನ್ ಯು ಆರ್ ಹೆಲ್ ಅಂಡ್ ಹೆಲ್ತಿ ಟೇಕ್ ಹೆಲ್ತ್ ಇನ್ಶೂರೆನ್ಸ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಎಷ್ಟೋ ಜನ ಫೋನ್ ಮಾಡ್ತಾರೆ ನನಗೆ, ಏನಂತಂದ್ರೆ ನಮ್ಮ ಮದರ್ಗೆ ಹುಷಾರಿಲ್ಲ, ಐ ಕ್ಯಾನ್ ಟೇಕ್ ದ ಇನ್ಶೂರೆನ್ಸ್. ನಾವು ಆಲ್ರೆಡಿ ಕ್ಯಾನ್ಸರ್ ಅಟ್ಯಾಕ್ ಆಗಿಬಿಟ್ಟಿದೆ, ನಾನು ಇನ್ಶೂರೆನ್ಸ್ ಮಾಡಿಸ್ಬೇಕು, ಇವಾಗ ಆಗತ್ತಾ? ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ. no companies will give you the when you are at risk. So when you are not at risk, please take insurance. ಈ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಏನಾದ್ರು ಪಾಲಿಸೀಸ್ ಇದೆ? ಹೋಲ್ ಫ್ಯಾಮಿಲಿ ಗೆಟ್ಸ್ ಇದೆ ಮೇಡಮ್, ಇದೆ. ಫ್ಯಾಮಿಲಿ ಫ್ಲೋಟರ್ಸ್ ಅಂತ ಇದೆ, ಸ್ಟಾರ್ ಅಲ್ಲಿ ಇದೆ, HDFC ಅಲ್ಲಿ ಇದೆ, ಎಲ್ಲ ಓರಿಯೆಂಟಲ್ ಇನ್ಶೂರೆನ್ಸ್ ಅಲ್ಲಿ ಇದೆ. ಸೊ ಎಲ್ಲ ಕಡೆನೂ ಇರುತ್ತೆ. ಇವಾಗ ಹೋಲ್ ಫ್ಯಾಮಿಲಿಗೆ ಕವರೇಜ್ ಆಗುತ್ತೆ ಅಂದಾಗ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಏನು ಕಾಸ್ಟ್ ಆಗ್ಬೋದು ಮೇಡಮ್? ಅಕಸ್ಮಾತ್ ಇನ್ ಅಂಡ್ ಅರೌಂಡ್ 40s ಅಲ್ಲಿ ಇದ್ರೆ 26,000, 5 lakhs per year. ಟಾಪ್ ಅಪ್ ಪಾಲಿಸಿಗೆ ಇನ್ನೊಂದು ಅರೌಂಡ್ 11,000 to 12,000 ಇರುತ್ತೆ ಅಷ್ಟೇ. ಸೊ ಇದು ಯಾರ ಏಜ್ ಕನ್ಸಿಡರ್ ಆಗುತ್ತೆ? ಇದು ಎಲ್ಡೆಸ್ಟ್. ಸೊ ಎಲ್ಡೆಸ್ಟ್ ಕನ್ಸಿಡರ್ ಮಾಡ್ಕೊಂಡು ಪ್ರೀಮಿಯಂನ ಪ್ಲಾನ್ ಮಾಡ್ತೀವಿ. ಅಂಡ್ ಯಂಗೆಸ್ಟ್ ವರ್ಗೂ ಕವರ್ ಆಗುತ್ತೆ. ಎಸ್. ನೋ ಏಜ್ ಬಾರ್ ಟಿಲ್ ದೇ ಆರ್ ಏಲ್ ಅಂಡ್ ಹೆಲ್ತಿ.
ಓಕೆ ಸೊ ಈಗ ಫಾರ್ ಎಕ್ಸಾಂಪಲ್ ಇಫ್ ಫ್ಯಾಮಿಲಿ ಆಫ್ 4 members, ಫಾದರ್ ಮದರ್ ಅಂಡ್ 2 children ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಫಾದರ್ ಏಜ್ ನ ಕನ್ಸಿಡರ್ ಮಾಡಿ ನೀವು ಪ್ರೀಮಿಯಂ ನ ಪ್ಲಾನ್ ಮಾಡಿರ್ತೀರ ಅಂಡ್ ದಟ್ ಕವರ್ಸ್ ಓನ್ಲಿ ದಿಸ್ 4 people. ಕರೆಕ್ಟ್. ಸೊ ಇಫ್ ದೇರ್ ಇಸ್ ಎನಿ ಅಡಿಷನ್ ಟು ದ ಫ್ಯಾಮಿಲಿ ಅದು ರಿಫ್ಲೆಕ್ಟ್ ಆಗೋದಿಲ್ವಾ? ಬಟ್ ನೆಕ್ಸ್ಟ್ ರಿನಿವಲ್ ಟೈಮಲ್ಲಿ ಅವ್ರನ್ನ ಹ್ಯಾಡಪ್ ಮಾಡ್ಕೋಬಹುದು ಮೇಡಮ್. ಓಕೆ, ಇಫ್ ದೇರ್ ಇಸ್ ಅನದರ್ ಬರ್ತ್, ಇವಾಗ ಇನ್ನೊಂದು ಮಗು Yes, ಹುಟ್ಟು yes, ಅಂತ ಏನಾದ್ರು ಆಯ್ತು ಅಂದ್ರೆ ಮಾಡ್ಕೋಬಹುದು. ಓಕೆ, ಸೊ ಹ್ಯಾಡಪ್ ಇಸ್ ಆಲ್ವೇಸ್ ದೇರ್ and again premium increases with the number. ಲಿಟಲ್ ಬೆಟರ್. Okay.